ಬಿಜೆಪಿಯ ಬೈರತಿ ಬಸವರಾಜ್ ಜೈಲಿನಿಂದ ಹೊರಗೆ ಬರೋದೇ ಡೌಟಾ ಅಂತ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಲಾಕ್ ಫಿಕ್ಸ್ ಅಂತಿದ್ದಾರೆ. ಬಿಜೆಪಿಯ ಬೈರತಿ ಬಸವರಾಜ್ ಜೈಲಿಂದ ಹೊರಗೆ ಬರೋದೇ ಡೌಟು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಲಾಕ್ ಫಿಕ್ಸ್. ಸಿಐಡಿ ಕಸ್ಟಡಿ ವೇಳೆ ಹೇಗೆ ನಡೀತು ಗೊತ್ತಾ ಬೈರತಿ ಬಸವರಾಜ್ ವಿಚಾರಣೆ. ಬೈರತಿ ಬಸವರಾಜ್ ರೆಡಿ ಆಗಿದ್ರು ಬರೋಬ್ಬರಿ 258 ಪ್ರಶ್ನೆಗಳಿಗೆ. ಎಷ್ಟು ಪ್ರಶ್ನೆಗಳ ಪೈಕಿ ಎಷ್ಟಕ್ಕೆ ಉತ್ತರ ಕೊಟ್ರು? ಬೈರತಿ ಬಸವರಾಜ್ ವಿಚಾರಣೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕೊಡ್ತಾ ಇದ್ದೀವಿ. ಒಟ್ನಲ್ಲಿ ಬೈರತಿ ಬಸವರಾಜ್ ಜೈಲಿಂದ ಹೊರಗೆ ಬರದೆ ಡೌಟು ಅನ್ನೋಂಗಾಗೋಗಿದೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಕಂಪ್ಲೀಟ್ ಲಾಕ್ ಫಿಕ್ಸ್ ಅನ್ನುವಂತಾಗಿದೆ. ಸಿಐಡಿ ಕಸ್ಟಡಿ ವೇಳೆ ಬೈರತಿ ಬಸವರಾಜ್ ಅವರ ವಿಚಾರಣೆ ನಡೀತಲ್ಲ, ಈ ವಿಚಾರಣೆಯಲ್ಲಿ ಬರೋಬ್ಬರಿ 258 ಪ್ರಶ್ನೆಗಳು ಅವರಿಗೆ ರೆಡಿ ಆಗಿದ್ವು. 258 ಪ್ರಶ್ನೆಗಳ ಪೈಕಿ ಇವರು ಎಷ್ಟಕ್ಕೂ ಉತ್ತರ ಕೊಟ್ರು, ಏನು ಉತ್ತರ ಕೊಟ್ರು ಮತ್ತು ಬೈರತಿ ಬಸವರಾಜ್ ಅವರ ವಿಚಾರಣೆ ಹೆಂಗ್ ನಡೀತು ಅನ್ನೋದನ್ನ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತಾ ಇದ್ದೀವಿ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಈಗ ಸಿಐಡಿ ಕಸ್ಟಡಿಯಲ್ಲಿದ್ದಾರೆ ಬೈರತಿ ಬಸವರಾಜ್. ಇನ್ನು ಈ ಪ್ರಕರಣದ ಕುರಿತಾಗಿ ಗಂಭೀರವಾಗಿ ಪರಿಗಣಿಸಿ ಅವರು ಜೈಲಿನಿಂದ ಹೊರಗೆ ಬರದೇ ಡೌಟು ಅನ್ನೋ ರೀತಿಯ ವಾತಾವರಣ ನಡೀತಾ ಇದೆ. ಜೊತೆಗೆ ಬೈರತಿ ಬಸವರಾಜ್ ಅವರಿಗೆ ಸದ್ಯದ ಮಟ್ಟಿಗೆ 258 ಪ್ರಶ್ನೆಗಳು ರೆಡಿ ಆಗಿದ್ವು ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಇಷ್ಟು ಪ್ರಶ್ನೆಗಳಲ್ಲಿ ಅವರು ಎಷ್ಟಕ್ಕೆ ಉತ್ತರ ಕೊಟ್ರು, ಏನು ಉತ್ತರ ಕೊಟ್ರು, ಸಮಂಜಸವಾದ ಉತ್ತರವನ್ನ ಸಿಐಡಿಗೆ ಕೊಟ್ರ ಬೈರತಿ ಬಸವರಾಜ್? ಯಾಕೆ ಜೈಲಿನಿಂದ ಹೊರಗೆ ಬರೋದು ಡೌಟ್ ಅಂತ ಹೇಳಲಾಗ್ತಿದೆ? ಹಾಗಾದ್ರೆ ಕೇಳಿದಂತಹ ಪ್ರಶ್ನೆಗಳಿಗೆ ತಕ್ಕದಾದ ಉತ್ತರವನ್ನ ಕೊಟ್ಟಿಲ್ವಾ ಬೈರತಿ ಬಸವರಾಜ್? ಯಾವ ರೀತಿಯಾಗಿ ಸಿಐಡಿ ಜೊತೆ ಅವರ ಒಂದು ಸಹಕಾರವಿತ್ತು? ಎಂಥ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರು? ಪೂರ್ಣ ಪ್ರಮಾಣದಲ್ಲಿ ಉತ್ತರವನ್ನ ಕೊಟ್ರ ಅಥವಾ ಹಾರಿಕೆ ಉತ್ತರವನ್ನ ಕೊಟ್ರ? ಸುಮಾರು 258 ಪ್ರಶ್ನೆಗಳು. ಜೊತೆಗೆ ಅವರು ಉತ್ತರ ಕೊಟ್ಟಂತಹ ಪ್ರಶ್ನೆಗಳು ಎಷ್ಟು? ಶಾಸಕ ಬೈರತಿ ಬಸವರಾಜ್ಗೆ ಯಾಕೆ ಜೈಲಿನಿಂದ ಹೊರಗೆ ಬರದೆ ಡೌಟ್ ಅನ್ನುವಂಥ ಪ್ರಶ್ನೆ ಮೂಡ್ತಿದೆ ಅನ್ನೋದಾದ್ರೆ, ಸಿಐಡಿ ಪ್ರಶ್ನೆಗಳಿಗೆ ಬೈರತಿ ಬಸವರಾಜ್ ಫುಲ್ ಶಾಕ್ ಆಗ್ಬಿಟ್ರು. 258 ಪ್ರಶ್ನೆ ಪೈಕಿ ಬಹುತೇಕ ಪ್ರಶ್ನೆಗಳಿಗೆ ಉತ್ತರ ಕೊಟ್ರು ಬೈರತಿ. ಬಹುತೇಕ ಪ್ರಶ್ನೆಗಳಿಗೆ ಎಸ್ ಆರ್ ನೋ ಅಥವಾ ನೆನಪಿಲ್ಲ ಅಂತ ಉತ್ತರ ಕೊಟ್ರು. ಕೆಲ ಪ್ರಶ್ನೆಗಳಿಗೆ ಕನ್ಫ್ಯೂಷನ್ ಉತ್ತರ ಕೊಟ್ರು ಬೈರತಿ. ಮೊದಲು ಕೊಟ್ಟ ಹೇಳಿಕೆಗಳಿಗೂ ಈಗಿನ ಹೇಳಿಕೆಗಳು ತಾಳೇನೆ ಇಲ್ಲ. ಒಂದಕ್ಕೊಂದು ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬೈರತಿ ಬಸವರಾಜ್. A1 ಜಗದೀಶ್, A20 ಅಜಿತ್ ಜೊತೆ ಇದ್ದ ಬಗ್ಗೆಯೂ ಅಸಮರ್ಪಕವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಎಲ್ಲಾ ಉತ್ತರಗಳನ್ನು ಪರಿಶೀಲಿಸುತ್ತಿರುವಂತಹ ಸಿಐಡಿ ಪೊಲೀಸರು ಅವರು ಕೊಟ್ಟಂತಹ ಅವರವರ ಹೇಳಿಕೆಗಳಿಗೆ ತಾಳೆ ಸಿಕ್ತಿಲ್ಲ ಅನ್ನುವಂಥದ್ದು. ಫುಲ್ ಶಾಕ್ ಆಗ್ಬಿಟ್ರಂತೆ ಸಿಐಡಿ ಪ್ರಶ್ನೆಗಳಿಗೆ. 258 ಪ್ರಶ್ನೆ ಪೈಕಿ ಬಹುತೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಆದ್ರೆ ಆ ಉತ್ತರ ಏನಿದೆಯಲ್ಲ ಹೆಂಗಿದೆ ಅಂದ್ರೆ, ಅವ್ರು ಎಸ್ ಆರ್ ನೋ, ಇಲ್ಲ ಅಂದ್ರೆ ನೆನಪಿಲ್ಲ ಅನ್ನುವಂತ ಉತ್ತರವನ್ನ ಕೊಟ್ಟಿದ್ದಾರೆ. ಅವರೇ ಕನ್ಫ್ಯೂಸ್ ನಲ್ಲಿ ಇದಾರೋ ಅಥವಾ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಲಿ ಅಂತ ಈ ರೀತಿಯ ಉತ್ತರವನ್ನ ಕೊಟ್ಟಿದ್ದಾರೋ? ಜೊತೆಗೆ ಕೆಲ ಪ್ರಶ್ನೆಗಳಿಗೆ ಕನ್ಫ್ಯೂಷನ್ ಆಗೋ ರೀತಿಯಲ್ಲೇ ಉತ್ತರವನ್ನ ಕೊಟ್ಟಿದ್ದಾರೆ ಬೈರತಿ ಬಸವರಾಜ್. ಮೊದಲು ಅವರು ಕೊಟ್ಟಂತಹ ಹೇಳಿಕೆಗಳಿಗೂ ತದನಂತರ ಕೊಟ್ಟಂತಹ ಹೇಳಿಕೆಗಳಿಗೂ ಈಗಿನ ಹೇಳಿಕೆಗಳಿಗೂ ತಾಳೇನೆ ಆಗ್ತಿಲ್ಲ ಅನ್ನೋ ರೀತಿಯಲ್ಲಿದೆ ಅವರ ಉತ್ತರಗಳು. ಒಂದಕ್ಕೊಂದು ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಬೈರತಿ ಬಸವರಾಜ್. ಇನ್ನು A1 ಜಗದೀಶ್, A20 ಅಜಿತ್ ಜೊತೆ ಇದ್ದ ಬಗ್ಗೆಯೂ ಅಸಮರ್ಪಕವಾದ ಉತ್ತರವನ್ನ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಅವರ ಉತ್ತರಗಳು ಹೇಗಿದ್ವು ಅಂತ ನೋಡೋದಾದ್ರೆ ಅಷ್ಟು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ಅನ್ನೋ ರೀತಿಯಲ್ಲಿ, ಕೆಲವು ಪ್ರಶ್ನೆಗಳಿಗೆ ನನಗ್ ನೆನಪಿಲ್ಲ ಅನ್ನೋ ರೀತಿಯಲ್ಲಿ, ಇನ್ನೂ ಕೆಲವು ಹೇಳಿಕೆಗಳು ಕನ್ಫ್ಯೂಷನ್ ಆಗೋ ರೀತಿಯಲ್ಲಿ ಸಿಐಡಿ ಜೊತೆ ಉತ್ತರವನ್ನ ಕೊಟ್ಟಿದ್ದಾರೆ. ಸುಮಾರು 258 ಪ್ರಶ್ನೆಗಳು ಸಿಐಡಿ ಹಾಕಿದಂಥದ್ದು. ಆದ್ರೆ ಇದರಲ್ಲಿ ಬಹುತೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟರೂ ಕೂಡ ಎಸ್ ಆರ್ ನೋ ಅಥವಾ ನನಗೆ ನೆನಪೇ ಇಲ್ಲ ಅನ್ನುವಂಥ ಹಾರಿಕೆ ಉತ್ತರವನ್ನ ಕೊಟ್ಟಿದ್ದಾರೆ ಬೈರತಿ. ಜೊತೆಗೆ ವ್ಯತಿರಿಕ್ತವಾದಂತಹ ಹೇಳಿಕೆಗಳನ್ನ ಕೊಟ್ಟು ಅವರ ಹಿಂದಿನ ಹೇಳಿಕೆಗಳಿಗೂ ಈಗಿನ ಹೇಳಿಕೆಗಳಿಗೂ ತಾಳೇನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.